ನರರೋಗ ಹಾಗೂ ಅಪಸ್ಮಾರ ತಜ್ಞರು, ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್, ಬೆಂಗಳೂರು. ಇಂಟರ್ನ್ಯಾಷನಲ್ ಎಪಿಲೆಪ್ಸಿ ಡೇ ಪ್ರಯುಕ್ತ ಫಿಟ್ಸ್ಗೆ ಪ್ರಥಮ ಚಿಕಿತ್ಸೆ ಕೊಡೋದು ಹೇಗೆ ಅನ್ನೋದರ ಬಗ್ಗೆ ಈಗ ಮಾತನಾಡುತ್ತೇನೆ. ಯಾವಾಗಲಾದರೂ ಫಿಟ್ಸ್ ಬರೋ ವ್ಯಕ್ತಿಯನ್ನು ನೋಡಿದಾಗ ಮೊದಲು ನಾವು ಶಾಂತವಾಗಿರಬೇಕು. ನಾವು ಯಾವಾಗಲೂ ಪ್ಯಾನಿಕ್ ಆಗಬಾರ್ದು. ಅಕಸ್ಮಾತ್ ಪೇಷಂಟ್ ಫಿಟ್ಸ್ ಬರೋರು ಚೇರ್ ಮೇಲಿದ್ದರೆ ಇಲ್ಲ ಹಾಸಿಗೆ ಮೇಲೆ ಯಾವುದಾದ್ರೂ ಹೈಟ್ ಇರೋ ಜಾಗದಲ್ಲಿದ್ದರೆ ಅವರನ್ನ ನೆಲದ ಮೇಲೆ ಮಲಗಿಸ್ಬೇಕು. ಆಗ ಅವರ ಸುತ್ತಮುತ್ತ ಇರುವ ವಸ್ತುಗಳನ್ನು ಒಂದು ಸ್ವಲ್ಪ ದೂರ ಸರಿಸಬೇಕು. ಕಾರಣ ಏನು ಅಂದರೆ ಅವರಿಗೆ ಇಂಜುರಿ ಆಗಬಾರ್ದು ಅಂತೇಳಿ ಅದನ್ನು ದೂರ ಸರಿಸಬೇಕಾಗುತ್ತದೆ. ಆಮೇಲೆ ತದನಂತರ ಅವರೇನಾದ್ರು ಟೈಟ್ ಬಟ್ಟೆ ಹಾಕೊಂಡಿದ್ರೆ ಇಲ್ಲ ಟೈಟ್ ಬೆಲ್ಟ್ ಹಾಕಿದ್ರೆ ಅದನ್ನು ಸಡಿಲ ಮಾಡಬೇಕು. ಹಾಗೂ ಅವರು ಸ್ಟ್ರೈಟ್ ಆಗಿದ್ರೆ ಅವ್ರನ್ನ ಒಂದು ಸೈಡ್ಗೆ ಮಲಗಿಸ್ಬೇಕು. ಕಾರಣ ಏನು ಅಂದರೆ ಆ ಫಿಟ್ಸ್ ಬರೋ ಟೈಮಲ್ಲಿ ಎಲ್ಲೂ ಸಲೈವ ಅದೆಲ್ಲ ಜಾಸ್ತಿ ಆಗುತ್ತೆ. ಅದು ಒಂದೊಂದು ಸತಿ ಆಸ್ಪಿರೇಷನ್ ಅಂತೇಳಿ ಶ್ವಾಸಕೋಶ ಕೊಟ್ಟೋಗುತ್ತೆ. ಆ ಥರ ಆಗಬಾರ್ದು ಅಂತೇಳಿ ಒಂದು ಸೈಡ್ಗೆ ಮಲಗಿಸ್ಬೇಕಾಗುತ್ತೆ. ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಈ ಟೈಮಲ್ಲಿ ಅವರಿಗೆ ಇಂಜುರಿ ಆಗದಿರಾಗೆ ನೋಡ್ಕೊಳ್ಬೇಕು. ಅದಕ್ಕೋಸ್ಕರ ಏನಾಗುತ್ತೆ, ಒಂದೊಂದು ಸತಿ ತಲೆಗೆ ಇಂಜುರಿ ಆಗಬಾರ್ದು ಅಂತ ಅದಕ್ಕೋಸ್ಕರ ಏನು ಮಾಡ್ತೀವಿ, ತಲೆ ದಿಂಬು ಅಥವಾ ಬಟ್ಟೆ ಏನಾದರೂ ತಲೆ ಕೆಳಗಡೆ ಇಡಬಹುದು. ಯಾವುದೇ ಕಾರಣಕ್ಕೂ ಬಾಯಲ್ಲಿ ಬಟ್ಟೆ ಇಡುವುದಾಗಲಿ ಯಾವುದಾದ್ರು ವಸ್ತು ಇಡುವುದಾಗಲಿ ಮಾಡಬಾರದು. ಏನಾದರೂ ಬೈ ಚಾನ್ಸ್ ಈ ಫಿಟ್ಸ್ 5 ನಿಮಿಷಕ್ಕಿಂತ ಜಾಸ್ತಿ ಇತ್ತು ಅಂದರೆ ತಕ್ಷಣ ಆಸ್ಪತ್ರೆಗೆ ಆ ವ್ಯಕ್ತಿಯನ್ನು ಶಿಫ್ಟ್ ಮಾಡಬೇಕಾಗ್ತದೆ. ಅಕಸ್ಮಾತ್ ಬೈ ಚಾನ್ಸ್ ರಿಪೀಟೆಡ್ ಆಗಿ ಈ ಥರ ಫಿಟ್ಸ್ ಬಂದರೆ ಆ ಟೈಮಲ್ಲೂ ಕೂಡ ಆಸ್ಪತ್ರೆಗೆ ಎಮರ್ಜೆನ್ಸಿ ಕೇರ್ಗೆ ಶಿಫ್ಟ್ ಮಾಡಬೇಕಾಗುತ್ತದೆ. ಒಂದ್ಸತಿ ಫಿಟ್ಸ್ ಬಂದಾದ್ಮೇಲೆ ತಕ್ಷಣ ನೀರು ಕೊಡೋದು ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಒಂದು ಸ್ವಲ್ಪ ಟೈಮ್ ಆಗಬೇಕು. ಯಾಕಂದರೆ ಆ ಟೈಮಲ್ಲಿ ಫಿಟ್ಸ್ ಬಂದಿರೋ ವ್ಯಕ್ತಿ ಕನ್ಫ್ಯೂಸ್ ಆಗಿರ್ತಾರೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಆದ ಮೇಲೆ ಅವರಿಗೆ ನೀರು ಕೊಡೋದು ಏನಾದರೂ ಆ ಥರ ಮಾಡಬಹುದು. ಆಮೇಲೆ ಈ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಶಾಂತವಾಗಿದ್ದು ಯಾವ ಥರ ಫಿಟ್ಸ್ ಬರುತ್ತೆ, ಎಷ್ಟು ಗಂಟೆಗೆ ಬರುತ್ತೆ, ಎಷ್ಟು ಹೊತ್ತಿತ್ತು ಅಂತೇಳಿ ಟೈಮ್ ಎಲ್ಲ ನೋಟ್ ಡೌನ್ ಮಾಡಬೇಕಾಗುತ್ತದೆ. ಆಮೇಲೆ ಹಾಗೆ ಆದರೆ ಮೊಬೈಲ್ ಏನಾದರೂ ಇದ್ದರೆ ರೆಕಾರ್ಡ್ ಮಾಡೋದು ತುಂಬ ಉತ್ತಮ. ಕಾರಣ ಏನಂದರೆ ಫಿಟ್ಸು ರೆಕಾರ್ಡ್ ಮಾಡಿದ್ರೆ ಡಾಕ್ಟರ್ಸ್ ಅದೆಲ್ಲ ನೋಡಿದ್ರೆ ಫಿಟ್ಸ್ ಎಲ್ಲಿಂದ ಬರ್ತಾ ಇದೆ, ಯಾವ ರೀತಿ ಬರ್ತಾ ಇದೆ ಅದೆಲ್ಲ ಡಾಕ್ಟರ್ಸ್ಗೆ ಗೊತ್ತಾಗ್ತದೆ. ನಮಸ್ಕಾರ. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.